IPL ಟೂರ್ನಮೆಂಟ್ನ ನಡುವೆ RCBಯ ಫಾರಿನ್ ಪ್ಲೇಯರ್ಸ್ ಫಾರಿನ್ ಫ್ಲೈಟ್ ಹತ್ತಿದ್ದಾರೆ. ಇದ್ಕಿದ್ದ ಹಾಗೇ ಭಾರತ ಬಿಟ್ಟು ಹೊರಗಡೆ ಹೋಗಿದ್ದಾರೆ. ಯಾಕೆ ಏನು ಯಾವ್ಯಾವ ಪ್ಲೇಯರ್ಸ್ ಅಂತ ಚೆಕ್ ಮಾಡಿದಾಗ ಲಿಸ್ಟ್ ಕೂಡ ಸಿಕ್ಕಿದೆ. ಜೇಕಬ್ ಬೆಥೆಲ್, ಜಾಶ್ ಹೇಜಲ್ವುಡ್, ಟಿಮ್ ಡೇವಿಡ್, ರೊಮ್ಯಾರೋ ಶೆಫರ್ಡ್, ಜಾರ್ಡನ್ ಕಾಕ್ಸ್ ಇವರೆಲ್ಲರೂ ಕೂಡ ಫಾರಿನ್ ಫ್ಲೈಟ್ ಹತ್ತಿ ಇದ್ಕಿದ್ದ ಹಾಗೆ ಟೂರ್ನಮೆಂಟ್ನ ನಡುವಲ್ಲಿ ದೇಶ ಬಿಟ್ಟಿದ್ದಾರೆ. ಇದ್ರ ಜೊತೆ ಫಿಲ್ ಸಾಲ್ಟ್ ಕೂಡ ಹೋಗಿದ್ದಾರೆ ಅಂತ ನೋಡಿದ್ರೆ ಅವ್ರು ಹೋಗಿಲ್ಲ, ಅವರೊಬ್ಬರು ಮಾತ್ರ ಹೋಗದೆ ಉಳಿದಂಥವರು ಜೇಕಬ್ ಡಫಿ ಕೂಡ ಹೋಗಿದ್ದಾರೆ. ಯಾಕೆ ಏನು ಅಂತ ಒಂದಷ್ಟು ರಿಸರ್ಚ್ ಮಾಡಿದಾಗ ಚೆಕ್ ಮಾಡಿದಾಗ ಎಲ್ಲ ಪ್ಲೇಯರ್ಸನ್ನು ಕೂಡ ಕಳಿಸಿರೋದು ಅವರವರ ತವರು ದೇಶಕ್ಕಲ್ಲ, ಹೋಗಿರೋದವರೆಲ್ಲ ಮಾಲ್ಡೀವ್ಸ್ಗೆ. ಇದು ಹೇಗೆ ಪ್ರೂವ್ ಆಯಿತು ಅಂತಂದರೆ ಎಲ್ಲಿ ಹೋಗಿದ್ದಾರೆ ಫ್ಲೈಟ್ ಹತ್ತಿರುವಂಥ ಒಂದಷ್ಟು ವೀಡಿಯೋಗಳಲ್ಲೂ ಕೂಡ ಸಿಕ್ಕಿದೆ. ಆದರೆ ಒಳಗಡೆ ಚೆಕ್ ಮಾಡಿದಾಗ ಇವ್ರು ಹೋಗಿರೋದು ಮಾಲ್ಡೀವ್ಸ್ಗೆ ಅಂತ ಗೊತ್ತಾಗಿದೆ. ಇದು ಜೇಕಬ್ ಡಫಿ ಅವರ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿಯಿಂದ ಒಂದಷ್ಟು ರಿವೀಲ್ ಆಯಿತು. ಜೇಕಬ್ ಡಫಿ ಫಾರಿನ್ನಲ್ಲಿರುವಂಥ ಒಂದು ಬೀಚ್ ಸೈಡ್ ಇರುವಂಥ ವೀಡಿಯೋನ ಹಾಕಿದ್ರು. ಸೊ ಅದಾದಮೇಲೆ ಇನ್ನೊಂದು ವೀಡಿಯೋದಲ್ಲಿ ಬೆಥೆಲ್ ಕೂಡ ಕಾಣಿಸಿದ್ರು. ಒಂದು ರಿಲ್ಯಾಕ್ಸೇಷನ್ಗೆ ಮೇ ಬಿ ಒಂದು ಲಾಂಗ್ ಗ್ಯಾಪ್ ಇರೋದ್ರಿಂದ, ಈಗಾಗಲೇ ನಾವು ಒಂದು ಮ್ಯಾಚನ್ನು ಮೊನ್ನೆ ಆಡಿದ್ವಿ. ಸೊ ಅದಾದಮೇಲೆ GT ಮೇಲೆ ಆಡಿದ್ಮೇಲೆ ಒಂದು ಗ್ಯಾಪ್ ಇದೆ LSG ಮ್ಯಾಚ್ಗೆ ಮೇ 7ರವರೆಗೆ. ಸೊ ಈ ಮೇ ಫಸ್ಟ್ ವೀಕ್ನ ಗ್ಯಾಪ್ನಲ್ಲಿ ಒಂದು ಲೀಜರ್ ಪೀರಿಯಡ್ ಅಂತ ಒಂದು ರಿಲ್ಯಾಕ್ಸೇಷನ್ಗೆ ಇವರೆಲ್ಲರೂ ಕೂಡ ಹೋಗಿದ್ದಾರೆ. ಜೊತೆನಾದರೂ ವಿರಾಟ್ ಕೊಹ್ಲಿ ಕೂಡ ಹೋಗಿದ್ದಾರಾ ಅಂತ ಚೆಕ್ ಮಾಡಿದ್ರೆ ಇಲ್ಲ, ಅವರ ಪತ್ನಿ ಬರ್ಡೇ ಇತ್ತು, ಹಾಗಾಗಿ ಮುಂಬೈಯಲ್ಲೇ ಸೆಲೆಬ್ರೇಟ್ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಆದರೆ ಈ ಪ್ಲೇಯರ್ಗಳನ್ನು ರೊಮ್ಯಾರೋ ಶೆಫರ್ಡ್, ಡೇವಿಡ್ ಎಲ್ರಿಗೂ ಕೂಡ ರಿಲ್ಯಾಕ್ಸೇಷನ್ಗೋಸ್ಕರ ಭಾರತದಿಂದ ಬೇಗ ಹೋಗಿ ಬರ್ಬೋದಾದಂಥ ಮಾಲ್ಡೀವ್ಸ್ಗೆ ಕಳಿಸಿದ್ದಾರೆ. ಸೊ ಸದ್ಯಕ್ಕೆ ಅಲ್ಲಿ ಚಿಲ್ ಮಾಡ್ತಿರುವಂಥ ನಮ್ಮ ಪ್ಲೇಯರ್ಸ್ ಇವರೆಲ್ಲರೂ ಕೂಡ ಹೊಸ ಎನರ್ಜಿ ಜೊತೆಗೆ ವಾಪಸ್ ಬರಲಿ. ನಮ್ಮದು ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾ ಇದೆಯಲ್ಲ, ಸೊ ಅದು ಈಗ ಒಂದು ಸ್ಟೆಬಿಲಿಟಿಗೆ ಬರಲಿ. ಯಾಕಂದರೆ ಒಂದು ರಿಫ್ರೆಶ್ಮೆಂಟ್ ಬೇಕಾಗುತ್ತೆ. ಲಾಂಗ್ ಟೂರ್ನಮೆಂಟ್ ಅಂದಾಗ ಟಯರ್ಡ್ ಆಗುತ್ತೆ, ಮನಸ್ಸು ಫೋಕಸ್ ಮಾಡೋದು, ರಿಫ್ರೆಶ್ ಆಗೋದು ಅಗತ್ಯ ಇದೆ. ಸೊ ಆ ಕಾರಣಕ್ಕೆ ಇಷ್ಟು ಮ್ಯಾಚ್ ಆದಮೇಲೆ 9 ಮ್ಯಾಚ್ ಆದಮೇಲೆ ಮತ್ತೆ ಹೊಸ ಜೋಶ್ ಜೊತೆಗೆ ಒಂದು ಹೊಸ ವೈಬ್ ಜೊತೆಗೆ ಟಿಮ್ ಡೇವಿಡ್, ರೊಮ್ಯಾರೋ ಶೆಫರ್ಡ್, ಬೆಥೆಲ್, ಜಾರ್ಡನ್ ಕಾಕ್ಸ್, ಹೇಜಲ್ವುಡ್, ಡಫಿ ಎಲ್ಲರೂ ಕೂಡ ವಾಪಸ್ ಆಗ್ತಾರೆ. ಮತ್ತು ಒಂದು ಪಂಪ್ಡ್ ಅಪ್ ಎನರ್ಜಿ ಜೊತೆಗೆ ನಾವು ಫೇಸ್ ಮಾಡೋಣ ಮುಂದಿನ ಮ್ಯಾಚ್ಗಳನ್ನು. ಸೊ ನೀವು ಈ ಒಂದು ಲೀಜರ್ ಒಂದು ಟ್ರಿಪ್ ಬಗ್ಗೆ ಏನು ಹೇಳ್ತೀರಾ ಕಮೆಂಟ್ ಮಾಡಿ. ನಮಸ್ಕಾರ.